ಮನೆಯಾಳು ಮಾಡಿರೋದ್ರಿಂದ ನಾವು ಬೀದಿಗೆ ಬಿದ್ವಿ. ಕೈ ನೋಡಂಗೆ ಹೆಂಗೆ ಬಂತು, ನಾವು ಬೀದಿಗೆ ಬಂದ್ಬಿಟ್ವಿ. ನಾವು ಹೆಂಗಿದ್ದಾರೆ ಮನೆಗೆಲ್ಲ ಸೀಸ್ ಮಾಡ್ಬೇಕಾಕೆ ಹೋದ್ರು. ಏನು ಮಾಡೋಣ, ಮನೆಯಾಳ ಮನೇನು ಹಾಳು ಮಾಡ್ದಲ್ಲೋ ಮನೆಯಾಳ, ನನ್ನ ಮಗನೇ ಮನೆಯಾಳ. ಕೈ ನೋಡೋ ಹೆಂಗೆ ಬಂತು, ಕೈ ಹಂಗೆ ಉರಿತೈತೆ ಕಣೋ, ಹೆಂಗೆ ಬಬ್ಬೆ ಬಂದೈತೆ ನೋಡೋ. ಯಾಕಮ್ಮ ಇವಾಗ ಅಷ್ಟೊಂದು ಯೋಚನೆ ಮಾಡ್ತೀಯ ನೀನು? ಇವಾಗ ಏನಾಗೈತೆ ಅಂಥದ್ದು? ಹಾಂ, ಏನಾಗೈತೆ ಇವಾಗ? ಏನಾಗೈತಮ್ಮ? ಏನಾಗೈತೆ ಹೇಳು ಬಾ. ಇವಾಗ ನಮ್ಗೆ ಹೋಟ್ಲ್ ಐತಲ್ಲ, ಅದೇ ಅರಮನೆ ಇದ್ದಂಗೆ ಐತೆ ಹೋಟ್ಲೇನೆ. ಅದೇ ಇರಬೇಕಾದ್ರೆ ನಾವು ಏನಕ್ಕೆ ಯೋಚನೆ ಮಾಡಬೇಕು? ಇನ್ನು ಸ್ವಲ್ಪ ದಿನ ಬಾರಮ್ಮ, ಅದ್ರಾಗ ದುಡ್ದುಬಿಟ್ಟು ಹೋಟ್ಲಾಗ ನಾನು ಕೆಲಸ ಮಾಡ್ತೀನಿ, ಅದ್ರಾಗ ದುಡ್ದುಬಿಟ್ಟು ಕಟ್ಟಿ ಬಿಡಿಸ್ಕೊಂಬನ ಬಾ. ಅದಕ್ಕೆ ಯಾಕೆ ನೀನು ಚಿಂತೆ ಮಾಡ್ತೀಯ? ನೀನು ಅದಕ್ಕೆಲ್ಲ ಚಿಂತೆ ಮಾಡಿದ್ರೆ ಆಯ್ತಲ್ಲ, ಇಲ್ಲಿ ಯಾಕೆ ಕುತ್ಕೊಂಡು ಅಳ್ತಾ ಇದೆಯಾ? ಬಾ ಮನ್ಯಾಳ ಎಲ್ಲ ಹಾಳು ಮಾಡಿದೆ, ನಮ್ಮನ್ನ ಬೀದಿಗೆ ಬೀಳಂಗೆ ಮಾಡಿದೆ, ಬೀದಿಗೆ ಬೀಳಂಗೆ ಮಾಡಿದೆ ಕಣೋ, ನಮ್ಮನ್ನ ಬೀದಿಗೆ ಬೀಳಂಗೆ ಮಾಡಿದೆ ನಿನ್ನಿಂದಲೇ ಕಣೋ. ನಾವು ಅರ್ಧ ಹಾಳಾಗೋಗಿದ್ದು. ಅಮ್ಮ ನೀನು ಸುಮ್ಮನಿದ್ರು ಇರ್ಬೋದಾಗಿತ್ತು, ದೇವ್ರು ಬಂದೈತೆ ಅಂತ ಹೇಳಿ ಯಾಕಮ್ಮ ನಾಟಕ ಮಾಡಕ್ಕೆ ಹೋದೆ? ನೋಡಿವಾಗ ಹೆಂಗತ್ತೈತೆ. ಪಾಪ ಏನು ಮಾಡೋಣಮ್ಮ, ಏನಾನ ಒಂದು ಹೇಳಿ ತಪ್ಪಿಸ್ಕೋಬೇಕಲ್ಲ ಅಂತ ಹೋದೆ. ಹಿಂಗೆ ಎಂಬುದು ಏನು ಗೊತ್ತಿತ್ತು, ಏನೋ ಒಂದು ಹೇಳೋಣ ತಪ್ಪಿಸ್ಕೆಮನ ಅಂತ ಹೇಳಿ ನೋಡಿದೆ, ಆದ್ರೆ ಆಗಲಿಲ್ಲ. ಏನು ಮಾಡ್ತಿ, ಅವರು ಬಿಡಲಿಲ್ಲ. ಅವ್ರು ಹಂಗೆಲ್ಲನ ಬಿಡ ಅಂತಾರಲ್ಲ, ನಾವೇನೇನೋ ಹೇಳಕ್ಕೆ ಹೋಗ್ತೀವಿ, ಆದರೆ ಹಂಗೆಲ್ಲ ಬಿಡಲ್ಲ ಅಂಬೋದು ಗೊತ್ತು. ಬಿಡಲ್ಲ, ನಾವೇನು ಹೇಳಿ ತಪ್ಪಿಸ್ಕೊಬೇಕು ಹೋದ್ರೂ ಬಿಡೋದಿಲ್ಲ ಅವರು. ಅಯ್ಯೋ ಶಿವನೇ, ಅಯ್ಯೋ ರೀತಾಂಕ, ಅಯ್ಯಪ್ಪ ಎಂಥದ್ದಾಯ್ತು, ನನಗಂತೂ ನೋಡೋಕ್ಕಾಗ್ತಿಲ್ಲ ನಮ್ಮ ಪರಿಸ್ಥಿತಿನ. ಬ್ಯಾಂಕ್ನವ್ರು ಬಂದು ನಿಮ್ಮ ಮನೆಗೆ ಏನೋ ಬೀಗ ಹಾಕಿ ನಿಮ್ಮನ್ನು ಆಚೆ ಕಳಿಸಿದ್ರಂತೆ. ಅಯ್ಯಯ್ಯೋ ಯಪ್ಪ ರೀತಾಕ್ಕ, ನೀನು ಹೆಂಗಿದ್ದವ್ರು ಹೆಂಗಾದೆ ಯಪ್ಪ. ಇವತ್ತು ನೋಡು ಅಲ್ಲೋಡು ರೀತಾಕ್ಕ, ನಿನ್ನ ನೋಡ್ತಾ ಇದ್ದಾರೆ ತಾಯಿ ಮಗಳು ಇಬ್ರು ಬಾಗ್ಲಲ್ಲಿ ಕೂತ್ಕೊಂಡು. ನಿಮ್ಮ ಮನೆಗೆ ಅವ್ರು ಬ್ಯಾಂಕ್ನವ್ರು ಬಂದಾಗಿಂದಲೂ ತಾಯಿ ಮಗಳು ಇಬ್ರು ಆಚಿಕೆ ಈಚಿಕ್ ಹೋಗಿಲ್ಲ. ಆ ಗೊಂಬೆಲ ಮಗಳು ಇಬ್ರು ಅಲ್ಲೇ ನೋಡ್ತಾ ಇದ್ದಾರೆ. ನೋಡ್ತಾರಮ್ಮ ಸುಪ್ಪಿ, ನೋಡ್ತಾರೆ. ನಮ್ಗೆ ಹಿಂಗಾಗ್ಲಿ ಅಂತಲೇನೆ ಮೊದಲೇ ಕಾತ್ಕೊಂಡಿದ್ರು, ಇವಾಗ ಸಿಕ್ಕಿದ್ರೆ ಬಿಟ್ಟಾರ. ಅಯ್ಯೋ ಅರ್ಧ ಕುಡ್ದು ಬಿಡ್ತಾರೆ, ಹಂಗೆ ಅರ್ಧ ಕುಡ್ದು ಬಿಡ್ತಾರೆ. ಕುಡಿತಾರೆ ಅಂದರೆ ಯಾಕೆ ಕೇಳ್ದೀಯ? ಮೊದಲೇ ರೀತಂಗೆ ಆಗಬೇಕು ಅಂತ ಕಾಯ್ತಾ ಇದ್ರು ಜನ. ಅಂತಂದ್ರೆ ಒಂದು ಸ್ವಲ್ಪ ಹಿಂಗಾಗೈತೆ ಎಂಬುದು ಗೊತ್ತಾಗ್ಬಿಟ್ರೆ ಇನ್ನು ಸಿಕ್ಕಿದ್ರೆ ಬಿಡ್ತಾರೆ ನಮ್ಮ, ನೋಡ್ತಾರೆ. ನೋಡ್ಲಲ್ಲಿ ಬಿಡಮ್ಮ, ಯಾಕೆ ಹೆದರಿಕೆಮ್ಮನ ನೀನು ಅತ್ತ ಯಾಕೆ ಹೆದರಿಕೆ ಅಂತೀಯ? ಬಿಡು, ಹೋಟ್ಲ್ ಐತಲ್ಲ ಬಾ. ಇವ್ ನಮ್ಮ ಪ್ರದೀಪ್ ಹೇಳ್ದಂಗೆ ಸುಮ್ಮನೆ ಹೋಟ್ಲಿಗೆ ಹೋಗೋಣ. ಅದೇ ಮತ್ತೆ ನಮಗೆ ಹೆದರಿಕೆ ಅಂತದ್ದೇನಾಗೈತೆ ಇವತ್ತು? ಹೆದರಿಕೆ ಅಂತದ್ದೇನಾಗಿಲ್ಲ. ನೋಡ್ಲೇಳು, ನಗ್ಲೇಳು, ಮಾತಾಡೋರಲ್ಲ, ಒಂದು ಆಳು ಇಕ್ಕೊಂಡು ಮಾತಾಡ್ಕೊಂಬ್ಲೇಳು, ಕೆಲಸದವ್ರನ್ನ ಇಕ್ಕೊಂಡು ಮಾತಾಡ್ಕೊಂಬ್ಲೇಳು. ಏನು ಮಾಡ್ಕೊಂತಾರೆ ಅವ್ರು? ನಮ್ಮನ್ನ ಏನು ಮಾಡ್ತಾರೆ ಅವರು? ಏನು ಮಾಡ್ತಾರಮ್ಮ? ಏನು ಮಾಡ್ತಾರೆ ಹೇಳು? ನಮ್ಮನ್ನೇನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡ್ಕೊಂಬರೇಳು, ಮಾತಾಡೋರೆಲ್ಲ ಏನು ಮಾತಾಡ್ಕೊಂಬ್ಲೇಳು. ಆ ವರ್ಷ ಓಪನ್ ಮಾಡ್ಯವನಂತೆ, ಅದಕ್ಕೆ ನಾವು ಅಲ್ಲೇ ಇಟ್ಕೊಂಡು 24 hours ಬಾಗ್ಲೋದು ತೆಗೆದು ಬಿಡೋಣ. ನಾವು ಬಾಗ್ಲ ಹಾಕೋದು ಬೇಡ, 24 hours ಹೋಟ್ಲು ಓಪನಿಂಗ್ ನಮ್ಮದು. ನಡೆ 24 hours ಮಾಡೋಣ. 24 hours ಕೆಲಸ ಮಾಡಿ ದುಡ್ದು ಈ ಮನೆ ತಗೊಂತೀನಿ. ಬಾರಮ್ಮ ಹೋಗೋಣ. ಬಾ, ಯಾಕೆ ಚಿಂತೆ ಮಾಡ್ತೀಯಾ? ಏನು ಮಾಡೋಕ್ಕಾಗಲ್ಲ. ಒಂದು ಸಮಯ ಹಂಗೆ ಬರುತ್ತೆ. ಹೆಂಗಿದ್ದಾರೆ ಪಾಪ ನೀವು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ರಿ, ಇವತ್ತು ಯಾರೂ ಬರಲ್ಲ ನೋಡಿ ನಿಮ್ಗೆ ಸಹಾಯ ಮಾಡೋಕ್ಕೆ ಅಲ್ವೇ? ಆ ಪಾತಣ್ಣ ಆಗಲಿ ಯಾರೂ ಬರಲ್ಲ. ಅವನೇ ಆ ಪಾತಣ್ಣ, ಆ ಕುಡ್ಕ 50 ರೂಪಾಯಿಗಾಗಿ ಅಲ್ಲೂ ಇಲ್ಲೂ ಒಲಿಯಾನು 50 ಮನೆ ಹಾಳಾಗೋಗ. ಅವನೇನಾಗೋಗ್ತಾನ ತಲೆ ತಿಕ್ಲತ್ತಿ ಊರೆಲ್ಲ ತಿರುಗ್ತಿದ್ರು. ಗಂಡ ಹೆಂಡ್ತಿಬ್ರು ನಾ ಕರ್ಕೊಂಡೋಗಿ ತೋರಿಸಿದೀನಿ, ಒಂದು ಈಟನ ಕನಿಕರ ಇಲ್ವ ಅವ್ರಿಗೆ? ಅವ್ರು ಹಾಳಾಗೋಗ. ನನಗಂತೂ ಇವತ್ತು ಸಿಟ್ಟು ಬಂದಿರತ್ತೆ. ಎಂತೆಂತ ಮತ್ತೆ ಬೈಕಮ್ಮ ನಮ್ಮಂಗೆ ಆಗ್ತೈತಿ. ಏನು ಮಾಡ್ತೀಯ? ಎಂತೆಂತರಿಗೆ ನಾವು ಸಹಾಯ ಮಾಡಿದೀವಿ, ಯಾರು ಬರಲ್ಲ. ಆ ಸುಂದ್ರ ಅವ್ನು ಇರೋವರೆಗೂ ನಂತ ಕಿತ್ಕೊಂಡು ತಿಂದ. ರೀತಾ ಹಂಗೆ ಹಿಂಗೆ ಅಂತ ಮಾತಾಡ್ಸ್ಕೊಂಡು ಬಂದು ಮಸ್ಕ ಹೊಡ್ಕೊಂಡು ಬಂದ ಗಣವಾಗಿ. ಹಂಗೆ ಎಷ್ಟು ಇದು ಮಾಡ್ತಿದ್ದ ಪಾಪ. ರೀತಾ ಬ್ಯಾಂಕ್ನವರು ಬೀಗ ಹಾಕ್ಯಾರ ಅಂತಲ್ಲೇ. ಬರ್ರಿ ಎಲ್ಲರೂ ಬರ್ರಿ, ಕಾತ್ಕೊಂಡಿದ್ರಿ. ಕಾತ್ಕೊಂಡಿದ್ರಿ ಬರ್ರಿ, ಕಾತ್ಕೊಂಡಿದ್ರಿ ಎಲ್ಲನ. ಅಯ್ಯೋ ರೀತಾ ಹೆಂಗೈದಾಳೆ, ಹೆಂಗ್ ಮಾಡ್ಕೊಂಡ್ಲು. ದುಡ್ಡು ಸಿಕ್ಕೈತಿ, ಅದು ಸಿಕ್ಕೈತಿ. ರಾಮ ಜನಗಳು ಕಣ್ಣರ್ಧ ನನ್ನ ಮೇಲೆ ಬಿತ್ತು. ಮನೆ ಹಾಳಾಗೋಗ. ನಾನು ಇವತ್ತು ಬೀದಿ ಬಿದ್ದುಬಿಟ್ಟೆ. ಯಾವಳ ನನ್ನ ಬಗ್ಗೆ ಮಾತಾಡಿದ್ರು, ಯಾರಿಗೆ ನನ್ನ ಮೇಲೆ ಕಣ್ಣಿತ್ತು ಅವ್ರು ಹಾಳಾಗೋಗ. ನನ್ಗೇನಿರ್ಲಿಲ್ಲಮ್ಮ. ನಿಮ್ಮ ದಡ ಮೈಗಿತ್ತು ನೋಡಿ ಹೊಟ್ಟೆ ಕಿಚ್ಚು. ನಿಮ್ಮ ದಡ ಮೈಗಿತ್ತು ನಿಮ್ಮ ಜಯ್ಯಮ್ಗೆ ಬೋಲ್ ಹೊಟ್ಟೆ ಕಿಚ್ಚು. ಜಯ್ಯಿ ಯಾರನ್ನ ಮುಂದುವರೆದ್ರೆ ಸಹಿಸ್ಕೆಮಲ್ಲ ಒಳ್ಳೆಯಲ್ಲ ನಿಮ್ಮ ದಡಮಯ್ಯ. ಅವಳಿಗಿದ್ದಿದ್ದು ಅವಳಿಗೆ ಬೋಲ್ ಹೊಟ್ಟೆ ಉರಿ ಇತ್ತು. ಎಲ್ಲನ ಮಾತಾಡೋದ ತಗೊಂಬಂದ್ರು ನನ್ನ ತಲೆಗೆ. ಎದ್ದಳತ್ತಿದ್ಕೆ ಏನಾಗೈತಿದು? ನಾವೇನೇನು ಬೀದಿಗೆ ಬಿದ್ದಿಲ್ಲ. ಅದು ಯಾಕೆ ಹಂಗಾಡ್ತೀಯ?
ನಮ್ಮದು ಹೋಟ್ಲ್ ಐತಲ್ಲ ಹೋಟ್ಲಾಗ ಏನು ಎಂತೆಂಥ ಹಾಸಿಗೆಗಳು ಹೆಂಗೆ ಅಲ್ಲಿ ಮನಿಕ್ಯಮಕ್ಕು ಉಣ್ಣಕ್ಕು ತಿನ್ನಕ್ಕೆ ಏನು ಕಮ್ಮಿ ಆಗೈತೆ ಮಂಗೆ ಇಲ್ಲಿ ಇರಡಿ ಅಮ್ಮ ನೋಡಿ ಅಳ್ತಾ ಕೂತ್ಕೊಂಡಿರೋದು ಅಲ್ಲೇ ಹೋಟ್ಲಾಗ ಇರೋದು ನಡಿ ಅಲ್ಲೇ ಹೋಟ್ಲಾಗ ಆಗುತ್ತೆ ಅಲ್ಲೇ ನಾನು ನೀನು ಶಿವಾನಿ ಎಲ್ಲರೂ ಕೆಲಸ ಮಾಡೋಣ ಎಲ್ಲರೂ ಕೆಲಸ ಮಾಡ್ಕೊಂಡು ಅಲ್ಲೇ ಇರೋಣ ಬೆಡ್ ಹಂಗೆ ಹೆಂಗೆ ಇದ್ದಾವೆ ಒಂದು ರೂಮ್ನಾಗಿದ್ರೆ ಸಾಕು ಒಂದು ರೂಮ್ನಾಗ ಆರಾಮಾಗಿರ್ಬೋದು ಎಂತೆಂಥ ಒಳ್ಳೊಳ್ಳೆ ಬೆಡ್ಗಳು ಹಾಕಿದೀವಿ ಎಲ್ಲ ಎಷ್ಟು ದೊಡ್ಡ ಹೋಟ್ಲ್ ಇರಬೇಕಾದ್ರೆ ನಾವು ಯಾಕೆ ಯೋಚನೆ ಮಾಡಬೇಕು ಅಂತ ಹೋಟ್ಲ್ ಇಕ್ಕೊಂಡು ಅದೇ ಮತ್ತೆ ಏನ್ ದಿನ ಓಡಾಡೋದೇ ಇರಲ್ಲ ಹೋಟ್ಲು ತಗ ಸುಮ್ಮನೆ ಅಲ್ಲೇ ಇದ್ಬಿಡ್ರಿ ಜನಗಳ ಕಣ್ಣು ಹಂಗೆ ಮತ್ತೆ ಇಲ್ಲಿ ಜನಗಳಿಗೆ ಗೊತ್ತಾಗಬಾರ್ದು ಸುಮ್ಮನೆ ಅಲ್ಲೇ ಇದ್ಬಿಟ್ರೆ ಅಲ್ಲೇ ಯಾರ ಬಗ್ಗೆ ಯಾರು ತಲೆ ಕೆಡ್ಸಮೇಲೆ ಸುಮ್ಮನೆ ನಿಮ್ಮ ಹೋಟ್ಲು ನೀವು ಮಾಡ್ಕೊಂಡು ಆರಾಮಾಗಿರ್ಬೋದು ಬೇರೆ ಹೋಟ್ಲು ಮಾಡ್ಯವನಂತೆ ವರ್ಷಂಬಾನು ಮಾಡ್ಯವನಂತೆ ಮಾಡ್ಯವನಂತ ಮನ್ಯಾಳ ನಮ್ಮ ಮನ್ಯಾಳ ಮಾಡಕ್ ಮಾಡ್ಯವನ್ ಮನ್ಯಾಳಕ್ಕೆ ಹೋಗ ಅಲ್ಲ ಅವ್ನು ನೋಡಿ ನ್ಯೂಸ್ ಮನೆ ಹಾಳು ಮಾಡ್ಬೇಕಂತ ಇದ್ದಾನೆ ಏನು ಅವಳು ಅವಳು ಒಬ್ಳನ್ನ ತಗ್ಲಾಕೊಂಡಿದ್ದ ವಿಜಿ ಅಂಬಳ್ದು ಪುಕ್ಸೈಟ ಜಾಸ್ತಿ ಸಿಕ್ತು ಅವಳು ಮನ್ಯಾಳ ಮುಂದೆ ಹೋಗೋದೋದ್ಲು ಎಲ್ಲ ಅನುಕೂಲ ಮಾಡಿಕೊಟ್ಟೋದ್ಲು ಇವನಿಗೆ ಮನ್ಯಾಳ ಮುಂದೆ ಅವಳದು ಹೊಲ ಮನೆ ಎಲ್ಲನ ಸಿಕ್ತು ಮಾರ್ಕೊಂಡು ಇವಾಗೆಲ್ಲ ಮಾಡ್ಯವನು ಮಾರಿ ಯಾರ್ದೋ ಸಿಕ್ತು ಮಾಡಿದಾನೆ ನಾವು ನಮ್ಮಂಗೆ ದುಡ್ಡು ಮಾಡಿದ್ರೆ ಗೊತ್ತಾಗೋದು ಕಷ್ಟಪಟ್ಟಿದ್ದೀವಿ ನಾವು ಎಷ್ಟು ಕಷ್ಟಪಟ್ಟು ನಾವು ಮಾಡಿದೀವಿ ಅಂತ ನಮಗೆ ಗೊತ್ತು ಕಷ್ಟಪಡೋರಿಗೆ ಇವತ್ತು ಸುಖ ಇಲ್ಲ ಇವಾಗಿರೋರಿಗೆ ಇವತ್ತು ಒಳ್ಳೇದಾಗುತ್ತೆ ಯಾರ್ಗಾನ ತಿಂದು ಯಾರ್ಗಾನ ಮೋಸ ಮಾಡೋ ನನ್ನ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಮ್ಮಂತವ್ರಿಗೆ ನಾವು ಯಾರ್ಗಾನ ಅದು ದಾನ ಧರ್ಮ ಮಾಡಿದ್ದೀನಿ ನನ್ನ ಕೈಯಾಗಿದ್ದಿದ್ದ ಯಾರ್ಗಾನ ಆಗಲಿ ನಾನು ಕಷ್ಟ ಸುಖಕ್ಕಾಗಿದ್ದೀನಿ ಇವತ್ತು ನನ್ಗಾಗಾರ ಯಾರೂ ಇಲ್ಲ ರೀತಾ ಯಾಕೆ ಬೀಗ ಹಾಕ್ಬಿಟ್ರ ಹಾಕಿದ್ರಪ್ಪ ನೀನು ಈಗ ಬತ್ತಿ ಏನು ಮಾಡೋಣ ಊರಾಳದ ಊರು ಬಾಕ್ಲು ಹಾಕಿದ್ರು ಅಮ್ಮಂಗೆ ನೀನು ಈಗ ಬಂದಿದ್ಲಿ ಎಲ್ಲ ಹೋಯ್ತು ನೋಡು ಅವತ್ತು ನಮ್ಮ ತಗಿದ್ದ ನೀನು ಹಂಗೆ ಹೆಂಗೆ ಇಸ್ಕೊಂಡು ಇವತ್ತು ನಮಗೇನೆ ₹1 ಕೊಡಲ್ಲ ಕೊಡಬೇಕು ಅಂತಲೇ ಇದ್ದೀನಿ ಏನು ಮಾಡ್ತೀನಿ ನನಗೆ ಈಗ ಕೈಯಾಗ ₹1 ನಡೀತಾ ಇಲ್ಲ ನನ್ನ ಮಗನೂ ಇವಾಗ ಯಾತ ಸಿಕ್ಕಾಕೊಂಡು ಇವಾಗ ಅದೇ ನಿಮ್ಮ ಗೊಂಬೆಲಾರ ಕುರಿ ಎಲ್ಲ ತುಂಬಕ್ಕೆ ಹೋಗಿದ್ದ ಅಂತ ಸಿಕ್ಕಾಕೊಂಡು ನೋಡ ಗಾಡಿಗಳ ಸೀಜ್ ಮಾಡ್ಯವ್ರಿ ಅವ್ನ ಟ್ಯಾಂಪ ಎಲ್ಲನ ಅದಕ್ಕಾಗಿನ ಅವ್ನಿಗೆ ಒಟ್ಟು ಕಟ್ಟಿ ಬೇಲ್ ತಗೊಂಡು ಅವನು ಬಿಡಿಸ್ಕೊಂಬಂದೆ ಅಯ್ಯೋ ನನಗೂ ಇಲ್ಲೋಡು ಹೊಡ್ತಾ ಬಿದ್ದೈತೆ ಅದಕ್ಕೆ ರೀತಾ ಕೈಯಾಗ ₹1 ದುಡ್ಡಿಲ್ಲ ಅಂದ್ರೆ ನಾನೇನಿಲ್ಲ ನೀನು ಹಂಗೆಲ್ಲ ಇದು ಮಾಡ್ತಿರ್ಲಿಲ್ಲ ಆ ವರ್ಷ ಅಂಬನ ಮುಂದೆ ನಾನು ನಿನಗೆ ಚೆನ್ನಾಗಿರ್ಬೇಕು ಕೊಡ್ತಿದ್ದೆ ನಾನೇನಿಲ್ಲ ಏನು ಮಾಡೋಣ ಬಿಡಮ್ಮ ಅತ್ತ ಹೋದ್ರು ಹೋಗ್ಲಿ ವರ್ಷ ಹೋಟ್ಲ್ ಓಪನಿಂಗ್ ಮಾಡ್ಯಾರಂತೆ ನಮ್ಮೇನು ನಾನು ಹೋಗ್ಬೇಡ ಅಂತೇಳಿ ಕಳಿಸಿಲ್ಲ ಹೋಗ್ಬೇಡ ನೀನು ಹೋಗ್ಬೇಡ ಅಂತೇಳಿ ಕಳಿಸಿಲ್ಲ ನಾನು ನಮ್ಮ ಮೀನನ್ನು ಕಳಿಸಿಲ್ಲ ನೀನು ಹೋಗಿ ಕೊಡ್ದು ಅಂತ ಹೇಳಿದ್ದೀನಿ ಅದಕ್ಕೇನೆ ಅವಳು ಹೋಗಿಲ್ಲ ಅವ್ರವ್ರೇ ಹೋಗ್ಯಾವ್ರಿ ನಾನು ಹೋಗ್ಬೇಡ ನೀನು ಹೋಗಿ ಕೊಡ್ದು ಅಂತ ಹೇಳಿದ್ದೀನಿ ನೀನು ಮಕ್ಕಳಿಲ್ಲ ಮರಿಲಿ ನೀನೇನೇ ಕಷ್ಟಪಡ್ತೀಯ ಕಂಡರ ಮಕ್ಳಿಗೆ ಮಾಡ್ತಾನೆ ಅವನು ಅಂತ ಹೇಳಿದ್ದೀನಿ ಅದಕ್ಕೆ ನಮ್ಮ ಮೀನ ಹೋಗಿಲ್ಲ ಅದ್ರ ಪಾಡಿಗೆ ಸುಮ್ಮನೆ ಒಟ್ಟಿನಲ್ಲಿ ಐತಿ ಅಲ್ಲಿ ಅಷ್ಟೇ ಅಣ್ಣ ನನಗೆ ಬಂದಿಲ್ಲಿ ಇರೋಕ್ಕಾಗಲ್ಲ ಏನಿಲ್ಲ ಸುಮ್ಮನೆ ಅಲ್ಲಿರ್ತೀನಿ ಸುಮ್ಮನಿರೋಂಬತ್ತು ಅವ್ನಿಗೆ ಮಾಡಿಕೊತ್ತೆ ಬೇಸಿಕೊತ್ತೆ ಅಲ್ಲಿಗೆ ಅವ ಮಂತಕ್ಕೆ ಯಾರ ಮಂತಕ್ಕೂ ಹೋಗಲ್ಲ ಒಟ್ಟಿನಲ್ಲಿ ಚೆನ್ನಾಗಿ ಐದೀವಿ ಅಮ್ಮಂಗೆ 5 ಗಂಟೆ ಎಂಟು ಅವಂತಾಗೇನು ಚೆನ್ನಾಗೈತೆ ಆದರೆ ನೀನು ಹೋಗಿ ಕೊಡ್ದು ಅಂತ ಕೆಲಸಕ್ಕೂ ಅವ್ರ ಮಂತಕ್ಕೂ ನೀನು ಹೋಗಿ ಕೊಡ್ದು ನೀನಾಯಿತು ನಿನ್ನ ಕೆಲಸ ಆಯ್ತು ಅಷ್ಟೇ ನಿನ್ನ ಮನೆಯಾಗ ನೀನು ಇದ್ಬಿಡು ಅಂತ ಹೇಳಿದ್ದೀನಿ ಅದಕ್ಕೆ ನಮ್ಮ ಇದನ್ನು ಹೊಳಸ್ಲಿಲ್ಲ ನಾನು ಅಲ್ಲಿ ಪೂಜೆಗೆ ಹೋಟ್ಲು ಪೂಜೆ ಮಾಡಿರಂತಿ ಮಾಡಿವಂತ ಅಪ್ಪೆಲ್ಲ ಯಾತೈತೆ ಒಬ್ಬಟ್ಟು ಊಟ ಮಾಡಿಸಿ ಮಾಡ್ಸಿರ್ತಾವೆ ಮೊದಲೇ ಕೇಳಾನೆ ಅವು ನಮ್ಮ ಎದುರಿಗೆ ಬಿಲ್ಡಪ್ ಕೊಡ್ಸೋಕ್ಕೆ ಮಾಡಿರ್ತಾವೆ ಮಾಡ್ಲೇಳಿ ಬಿಡು ಅವನು ಕಷ್ಟಪಟ್ಟು ಮಾಡಿದ್ರೆ ಏನು ಕೂಕಣಿತಕ್ಕೆ ಬರುತ್ತೆ ನಾವು ಮುಂದೆ ಬರೋದ್ವಲ್ಲ ನಮ್ಮ ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲತ್ ಮಾಡ್ತಾನೆ ಮನೆಯಾಳಾಗ ಹೋಗ ಮಾಡಲಿ ಬಿಡು ಅದೇನು ಮಾಡ್ತಾನೆ ಮಾಡ್ಲೇಳು ಇವು ಹೋಗಿದ್ವೇನ ಹಂಗೇನೆ ಹೇಳು ಬಲು ಒಳ್ಳೆವಲ್ಲ ಬಾರ ಮಾತ ಹೋಟ್ಲು ತಕ್ಕೆ ಹೋಗಾನ ಇನ್ನೇನು ಮಾಡೋಣ ಎದ್ದ ಹೋಟ್ಲು ತಕ್ಕೆ ಹೋಗಾನ ಎದ್ದಳಮ್ಮ ಕೈ ಬೇರೆ ಬಂದೈತಿ ಯಾಕೆ ರೀತಾ ಏನಾಯ್ತು ಅದೇ ಯಾಕೆ ಸುಟ್ಕೊಂಡು ಹೇಳ್ಬಿಡು ಇವ್ರದಪ್ಪ ಬಂದೈತೆ ಹಂಗೇನೆ ಅದಕ್ಕೆ ಮತ್ತೆ ಗ್ರಾಸಿಯರ್ ಕೆಟ್ಟಾಗ ಬದನೆಕಾಯಿ ದೇವಾಗ್ತವೆ ಅಂತ ಹೇಳ್ತಾರೆ ಗ್ರಾಸಿಯರ ಸೆಣಕಿದ್ದಾಗ ಟೈಮ್ ಸೆಣಕಿದ್ದಾಗ ಏನಾಗಲ್ಲ ಮುಟ್ಟಿದ್ದೆಲ್ಲ ಸಿನ್ನ ಹಂಗೆ ನಿನ್ಗೆ ಅವ ಮುಟ್ಟಿದ್ದೆಲ್ಲ ಸಿನ್ನ ಆಗದೆ ಇವ ಮುಟ್ಟಿದ್ದೆಲ್ಲ ದೇವಾದಂಗೆ ಆಗ್ತೈತಿ ಏನು ಮಾಡೋಕ್ಕಾಗಲ್ಲ ಪಾಪ ಮನೆಯೆಲ್ಲ ಸೀದ್ ಮಾಡಿದ್ರು ಮನೆ ವಾರ ಬಾಗ್ಲ ಕೂತ್ಕೊಂಡು ನಾನು ತುಂಬ ನೋವು ಅನುಭವಿಸ್ತಾ ಇದ್ದೀನಿ ನನ್ನ ಮೇಲೆ ಎಷ್ಟು ಜನದ ಕಣ್ಣಿತ್ತೋ ಏನೋ ರೀತಾ ಹೆಂಗಿದ್ದವಳು ಹೆಂಗಾದ್ಲು ಹೆಂಗಾಗ್ಯವಳೆ ಹೆಂಗೈದಾಳೆ ಅಂತ ಜನಗಳಂತೂ ಒಂದು ನನಗೆ ಇವತ್ತು ಎಂಥ ಪರಿಸ್ಥಿತಿ ತಂದು ಸಿಕ್ಕಾಕ್ಸಿದ್ರು ನೋಡಿ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.